ನಾನು ಕಂಪ್ಲೇಂಟ್ ಏನೋ ಕಂಪ್ಲೇಂಟ್ ಏನಾದ್ರು ಕೊಡೋಕೆ ಗನ್ನಿಟ್ಟು ಶೂಟ್ ಮಾಡ್ತೀನಿ ಮನೇನು ಕೇಳ್ತೀನಿ. ಆಮೇಲೆ ಆ ಗನ್ನೆಲ್ಲ ಇಟ್ಟು ಹಿಂದೆ ಇದು ಅಂತೇಳಿ 2 ಬೈಕ್ ಇತ್ತು, 2 ಬೈಕನ್ನು ತಗೊಂಡ್ಬಂದಿದ್ದೆ. ನಮ್ಮನ್ನು ಕೂರಿಸಿ ಫೋಟೋ ತೆಗೆದು ಆಮೇಲೆ ಖಾಲಿ ಪೇಪರಿಗೆ ಒಂದಿಷ್ಟು ಸೈನ್ ಹಾಕ್ಸ್ಕೊಂಡು ಸರ್ ಹೌದು ಕೇಸ್ ಮಾಡಿ ನಮ್ಗೆ ಇಲ್ಲಿ ಜಡ್ಜ್ ಮೇಡಮ್ ಅಂತ ಭಾನುವಾರ ಕೇಳೋದು ಮೇಡಮ್ ಕೇಳೋದು ಇದನ್ನು ಏನಾದರೂ ಹಿಂಸೆ ಕೊಟ್ಟರೆ ಹೇಳೋದು ನಿಮಗೆ ಸರಿ ಇರಲ್ಲ ಅಂತ ಮೊದಲೇ ಹೇಳಿದ್ರೆ ಅಂದರೆ ನಾನೇನು ಹೇಳೋದು ಒಂದೇ ಆಸ್ಪತ್ರೆ ಸ್ಕ್ಯಾಮ್ ಜಾಸ್ತಿ ಏನು ಸರ್ ಘಟನೆ? ಈ ತಿಂಗಳು 1ನೇ ತಾರೀಕು ಒಬ್ಬರು ಮಂಜುನಾಥ ಅಂತ ಮತ್ತೊಬ್ಬರು ರಾಮು ಅಂತೇಳಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ ಅಂತ ನಮಗಿರೋ ಮಾಹಿತಿ. ಅವರು ಹೇಳಿದ್ರು, ರೈತರೇನು ಸುಳ್ಳು ಹೇಳೋದು. ಮೀನು ಹಿಡಿಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಎದುರಾಗಿದ್ದಾರೆ. ಇಲ್ಲಿ ಯಾಕೆ ಬಂದಿದ್ದೀರಿ, ಏನು ಬಂದಿದ್ದೀರಿ, ನಾವು ಮಾತುಕತೆ ಆಗಿದೆ. ಆದಾಗ ನೀನು 10 ಜೀಪ್ ಅಂತೇಳಿ ಹೇಳಿದ್ರು. ಜೀಪ್ ಹಚ್ಕೊಳ್ಬೇಕು, ಜೀಪ್ ಹಚ್ಬೇಕಾದ್ರೆ ಹೊಡೆದಿದ್ದಾರೆ, ಹೊಡಿತಾನೆ ಹೋಗಿದ್ದಾರೆ. ಕಾರ್ನಲ್ಲಿ ಕರ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಹೊಡೆದು ಮರಣಾಂತಿಕ ಹಲ್ಲೆ ಆಗಿದೆ. ಇವತ್ತು ತಾರೀಕು 17, 1ನೇ ತಾರೀಕಾದರೂ ಇವತ್ತಿನವರೆಗೆ ಅವ್ರು ಸುದರ್ಶನಕ್ಕಾಗಿಲ್ಲ. ಯಾರೋ ಒಂದೆರಡು ಹೊಡೆದ್ರೆ ಏನೇನೋ ಮಾತುಕತೆ ಆಯ್ತು ಏನೋ ಅಂತ ಹಾಗಾಗಿದ್ದಲ್ಲ. ಮರಣಾಂತಿಕ ಹಲ್ಲೆ, ಇದು ಅಟೆಂಪ್ಟ್ ಟು ಮರ್ಡರ್ ಆಗಿದೆ. ಕಾರಣನೇ ಇಲ್ಲ. ಮೀನು ಹಿಡಿಯಕ್ಕೆ ಹೋಗಿದ್ದವರಿಗೆ ನೀವು ಶಿಕಾರಿ ಮಾಡೋಕ್ಕೆ ಬಂದಿದೆ ಅಂತನೋ ಇನ್ನೇನೋ ಹೇಳ್ಕೊಂಡು ಯಾವುದೋ ಕಾರಣ ಇಟ್ಕೊಂಡು ಇನ್ಯಾವತ್ತೋ ಏನೋ ಮಾತಾಡಿದಾರೋ ಏನೋ ಗೊತ್ತಿಲ್ಲ. ಅದು ಇಟ್ಕೊಂಡು ಆ ಥರ ಸಾಯೋರು ಇಟ್ಕೊಂಡಿದ್ದಾರೆ. ಒಂದು ಪಕ್ಕೆಲ್ಬು ಮುರಿದೋಗಿದೆ. ಈಗ ಎಕ್ಸ್ರೇನೂ ನೋಡಿದರು, CT ಸ್ಕ್ಯಾನಲ್ಲೂ ನೋಡಿದ್ದಾರೆ, ಡಾಕ್ಟ್ರ್ ರಿಪೋರ್ಟ್ ಇದೆ. ಪಕ್ಕೆಲ್ಬು ಮುರಿದು ಶ್ವಾಸಕೋಶಕ್ಕೆ ಅದು ಚುಚ್ಚಿರೋ ಸಂಭವ ಇದೆ. ನಿಮೋಥೆರಕ್ಸ್ ಅಂತ ಮೆಡಿಕಲ್ ಭಾಷೆಯಲ್ಲಿ ಹೇಳ್ತಾರೆ. ನಿಮೋಥೆರಕ್ಸ್ ಆಗಿಲ್ಲ ಅಂತಾರೆ. ನಿಮೋಥೆರಕ್ಸ್ ಆದರೆ ಅದು ಜೀವಮಾನಡಿ ಭಾಳ ಡೇಂಜರಸ್ ಇಶ್ಯೂ ಅದು. ಹೀಗೆ ಹಲ್ಲೆ ಮಾಡಿ ಮರಣಾಂತಿಕ ಹಲ್ಲೆ ಆಗಿದೆ. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಕೂಡಲೇ ಕ್ರಮ ತಗೋಬೇಕು. ಆ ಇಲಾಖೆಯವ್ರನ್ನ ಸರ್ಕಾರದವರು ಸಸ್ಪೆಂಡ್ ಮಾಡಬೇಕು. ಯಾರು ಈ ಥರ ಬಡಿಯೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಈ ದೇಶದಲ್ಲಿ ನನಗೆ ಗೊತ್ತಿಲ್ಲಪ್ಪ. ನಾವು ಸಮಯ ಸಂದರ್ಭ ನೋಡಿ ಉಪಯೋಗಿಸಿ ಅಂತ ಪೊಲೀಸ್ ಕೈಲಿ ಮಾತ್ರ ಕೋಲ್ ಕೊಟ್ಟಿದ್ದೇವೆ, ಘಾಟಿ. ಸಮಯ ಸಂದರ್ಭ ನೋಡಿ ಉಪಯೋಗಿಸಿ ಅಂತ ಗನ್ ಕೊಟ್ಟಿದ್ದೇವೆ. ಅದು ಸಮಯ ಸಂದರ್ಭ. ಈ ದೇಶಕ್ಕೆ ಗಂಡಾಂತರ ಬಂದಾಗ, ಸಾರ್ವಜನಿಕ ಜೀವನಕ್ಕೆ ಗಂಡಾಂತರ ಬಂದಾಗ ಹೊಡೀರಿ ಕೋಲ್ ಕೊಟ್ಟಿರೋದು. ಇವರು ಯಾರೋ ಇನ್ನೋಸೆಂಟು. ಈ ಮಲೆನಾಡಿನಲ್ಲಿ ನಮ್ಮದೊಂದು ಅಭ್ಯಾಸ, ನಮ್ಮದೊಂದು ಸಂಸ್ಕೃತಿ, ನಮ್ಮದೊಂದು ಆಚಾರ ಅದು. ಮೀನು ಹಿಡಿಯೋಕೆ ಹೋಗೋದು, 10 ಮೀನು ಹಿಡಿಬಾರ್ದು. ಹಿಡಿಯೋದು ನಮ್ಮದೊಂದು ಭಾಗ ಆಗಿಂದ ಬಂದ ಸಂಪ್ರದಾಯ. ಅವರನ್ನು ಹಿಡ್ಕೊಂಡು ಈ ಥರ ಹಲ್ಲೆ ಮಾಡ್ತಾರೆ, ಮರ್ಡರ್ ಮಾಡೋ ಪ್ರಯತ್ನ ಮಾಡ್ತಾರೆ ಅಂದರೆ ಇವ್ರನ್ನ ಸಸ್ಪೆಂಡ್ ಮಾಡಬೇಕು. ಕೂಡಲೇ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಅವರನ್ನು ಅರೆಸ್ಟ್ ಮಾಡಬೇಕು. ಈಗ ಸಂಬಂಧಪಟ್ಟ ಸಿಬ್ಬಂದಿಯನ್ನು. ಮತ್ತು ಇವತ್ತು 17ನೇ ತಾರೀಕು ನಾನು ಕೇಳಿದೆ, ನಿನ್ನೆ ಗೊತ್ತಾದ ಕೂಡಲೇ, ಯಾಕಪ್ಪ ನೀವು ಕಂಪ್ಲೇಂಟ್ ಕೊಡಲ್ಲ ಅಂದರೆ ಗನ್ನು ಇಟ್ಟು 2 ಗನ್ ಇತ್ತಂತ ಅವರು ಜೀಪಲ್ಲಿ ಇರ್ತದೆ. ಸಹಜವಾಗಿ ಜೀಪಲ್ಲಿ ಹೋದಾಗ ಗನ್ ಇರ್ತದೆ, ಅವ್ರ ಇಲಾಖೆಗೆ ಹೋಗಿರ್ತಾರೆ. ಗನ್ನನ್ನು ಹೆಣೆಗಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಏನಾದರೂ ಮಾಡಿದರೆ ನಿನ್ನ ಶೂಟ್ ಮಾಡಿ ಸಾಯಿಸ್ತೇವೆ, ಎನ್ಕೌಂಟ್ರ್ ಮಾಡಿಸಿ ಬಿಸಾಕ್ತೇವೆ ಅಂಥೇಳಿ ಹೆದರಿಸಿ ಕಂಪ್ಲೇಂಟ್ ಕೊಡೋಕ್ಕೆ ಬಿಟ್ಟಿಲ್ಲ. ಈಗ ಇನ್ನು ಉಸಿರಾಡೋಕ್ಕೆ ಆಗಿಲ್ಲ, ಅದು ಜೀವ ಉಳಿಸ್ಕೊಳ್ಳೋದು ಕಷ್ಟ ಅಂದಾಗ ನೆರೆಹೊರೆಯವರಿಗೆ ಯಾರಿಗೆ ಹೇಳಿದ್ರು ಹೊಡಿತೀವಿ ಅಂತ ಹೇಳಿದ್ದಾರೆ, ಯಾರಿಗೆ ಹೇಳಿದ್ರು ನೀನು ಸಾಯಿಸ್ತೀವಿ ಅಂತ ಹೇಳಿದ್ದಾರೆ. ಯೋಗ ಅಲ್ಲಿ ಇಲ್ಲಿ ಗೊತ್ತಾಗಿ ಜನ ವಿಚಾರಿಸಿದ್ದಾರೆ. ಆಮೇಲೆ ಅವರು ಬಾಯಿ ಬಿಟ್ಟಿದ್ದಾರೆ. ಅಷ್ಟು ಹೆದರಿಕೆ ಹೊಡಿಸಿದ್ದಾರೆ. ಆಸ್ಪತ್ರೆ ಕೂಡ ಹೋಗಕ್ಕೆ ಬಿಟ್ಟಿಲ್ಲ. ಹೊರಗೆ ಬಂದರೆ ಸಾಯಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಅತ್ಯಂತ ದೌರ್ಜನ್ಯದ ವಿಷಯ. ಇದು ಸರಿಯಲ್ಲ. ದೌರ್ಜನ್ಯಗಳು ನಾವು ಬೇರೆ ಬೇರೆ ಸಂದರ್ಭ ಹೇಳ್ತೇವೆ. ಇವರಿಗೆ ನ್ಯಾಯ ಸಿಗಬೇಕು. ಅವರ ಆರೋಗ್ಯವಾಗಿ ಬೇಗ ಗುಣಮುಖರಾಗಲಿ ಅಂತ ಟ್ರೀಟ್ಮೆಂಟ್ ಕೊಡಿಸೋದ್ರ ಜೊತೆಗೆ ಸರ್ಕಾರದಿಂದ ಅವ್ರನ್ನ ಅರೆಸ್ಟ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ಕೇಸ್ ಆಗಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಮತ್ತು ಈಗ ಕೇಸ್ ಆಗೋವರೆಗೂ ನಾವೊಂದು ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಾವೊಂದು ರಾಜಕೀಯ ಪಕ್ಷವಾಗಿ ಯೋಚನೆ ಮಾಡ್ತೇವೆ. ಮತ್ತು ಸಾರ್ವಜನಿಕನಾಗಿ ಕೂಡ ನಾನು ಯೋಚನೆ ಮಾಡ್ತೇನೆ. ಇದಕ್ಕಿಂತ ಮುಂಚೆ ನಾನು ಇವತ್ತು ಪೇಪರ್ನಲ್ಲೂ ಓದಿದೆ. ರೈತ ಸಂಘದ ಸ್ನೇಹಿತರು ಹೋಗಿ ಅದನ್ನು ಒಂದು ಎಚ್ಚರಿಕೆ ಕೊಟ್ಟು ಮತ್ತು ಅವರಿಗೆ ಇಲ್ಲಿ ಆಸ್ಪತ್ರೆಗೆ ಬರೋ ಹಾಗೆ ಮಾಡಿದ್ದಾರೆ. ನಮ್ಮ ಇವರು ಫೋನ್ ಮಾಡಿದ್ದಾರೆ, ಕರೂರು ಪರಮೇಶ್ವರ್ ಅವರು. ಆಸ್ಪತ್ರೆಗೆ ಸೇರಿಸಿ ಫಸ್ಟ್ ಅಂತ ಅಂದೆ ರಾತ್ರಿ. ನಾನು ಮೊದಲು ಆಸ್ಪತ್ರೆಗೆ ಸೇರಿಸ್ರಪ್ಪ,
ಉಸಿರಾಟದ ಪ್ರಾಬ್ಲಮ್ ಈಗಲೂ ಹೇಳ್ತಿದ್ದಾರೆ. ಬಿ ಪಿ ಇದೆ ಅವರಿಗೀಗ, ಈ ಟೆನ್ಷನ್ ತಡಿಲಾರ್ದೆ ಬಿ ಪಿ ಶುರುವಾಗಿದೆ. 100 ಇದೆ ಅಂತ ಹೇಳ್ತಾರೆ ಡಾಕ್ಟರ್. ಅದಕ್ಕೆ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತಾರೋ ಅಥವಾ ಮುಂದಿನ ಫರ್ದರ್ ಬೇರೆ ಚಿಕಿತ್ಸೆ ಶಿವಮೊಗ್ಗ ಕಳಿಸ್ಬೇಕು ಅನ್ನೋದು ಈ ವೈದ್ಯರು ತೀರ್ಮಾನ ಮಾಡ್ತಾರೆ. ಅದರೊಳಗೆ ಈಗ ಡಿವೈಸ್ ಪಿ ನಾನು ಮಾತಾಡಿದ್ದೇನೆ, ಮತ್ತು ನಮ್ಮ ರೈತ ಸಂಘ ಸ್ನೇಹಿತರು ಮಾತಾಡಿದಾರಂತೆ. ಹೇಳಿದ್ರು ಡಿವೈಸ್ ಪಿ ಈಗ ಈ ತತ್ಕ್ಷಣ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಇನ್ಸ್ಪೆಕ್ಟರ್ನ. ಅವ್ರು ಬರೋವರೆಗೆ ನಾವು ಇಲ್ಲೇ ಇರ್ತೇವೆ, ಬಂದು ರಿಪೋರ್ಟ್ ತೊಗೊಂಡು FIR ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಈ FIR ಏನು ಮಾಡಿದ್ದಾರೆ ಅಂದರೆ ಆಸ್ಪತ್ರೆಗೆ ಒಂದು ಇಂಟಿಮೇಷನ್ ಮಾಡ್ಯಾರ. ಭಾರಿ ಬುದ್ಧಿವಂತರು ಈ ದೇಶದ ಕೆಲವು ಸರ್ಕಾರಿ ನೌಕರರು. ಜನರ ಕೆಲಸ ಮಾಡೋದ್ರಾಗಲ್ಲ, ರೈತರ ಕೆಲಸ ಮಾಡೋದ್ರಾಗಲ್ಲ, ಒಂದು ಕೇಸ್ ಹಾಕ್ಬಿಟ್ಟು ಇಲ್ಲಿಗೆ ಇನ್ಫಾರ್ಮ್ ಮಾಡ್ಯಾರ. ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲಿ ಕೊಡಿಸೇ ಇಲ್ಲ. ಈಗ ತೆಗೆದು ನೋಡಿದ್ರೆ 1ನೇ ತಾರೀಕು ಒಂದು ಫೈಲ್ ಇದೆ, ಅಲ್ಲಿಂದ ಒಂದು ಇಂಟಿಮೇಷನ್ ಬಂದಿದೆ. ಅದೇನಂತ ಬಂದಿದೆ ನಾನು ನೋಡಲಿಲ್ಲ. ಇದು ಅತ್ಯಂತ ಖಂಡಿಸ್ತಕ್ಕಂಥ ವಿಷಯ. ಈ ಅಧಿಕಾರಿಗಳಿಗೆ ಒಂದು ನೌಕರರು ಕೆಲವರಿಗೆ ಎಲ್ಲರಲ್ಲ ಅಧಿಕಾರಿಗಳನ್ನು ಕಂಟ್ರೋಲ್ ಇಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು, ತಾಲೂಕು ಆಡಳಿತ ಮಾಡಬೇಕು, DC ಮಾಡಬೇಕು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು. ಅವ್ರ ಮೇಲೆ ಈ ಕ್ಷಣದಿಂದ ಕ್ರಿಮಿನಲ್ ಕೇಸ್ ಹಾಕಿ ಅರೆಸ್ಟ್ ಮಾಡಬೇಕು. ಇದು ನಮ್ಮ ಒತ್ತಾಯ. ಇವತ್ತು 1ನೇ ತಾರೀಕು ಆಗಿರ್ತಕ್ಕಂಥ ಘಟನೆ ನಮ್ಮ ಮಾಜಿ ಮಂತ್ರಿಗಳು ಹೇಳಿದಾಗೆ ಇಲ್ಲಿವರೆಗೂ ಕೂಡ ದೂರು ಕೊಡಲಿಕ್ಕೂ ಕೂಡ ನಮ್ಮ ರೈತರು ಅದೇನು ಮಂಜುನಾಥ್ ಮತ್ತು ಇನ್ನಿತರ ರೈತರು ಅವರು ಭಯ ಬಿದ್ದಿದ್ರು, ಅವ್ರಿಗೆ ಬೆದರಿಸಿದ್ರು. ಸುಮಾರಷ್ಟು ವೈಲ್ಡ್ ಲೈಫ್ ಗಸ್ತು ಪಡೆ ಏನಿತ್ತು, ಕಾರ್ಗಲ್ ವಲಯ ವೈಲ್ಡ್ ಲೈಫ್ ಗಸ್ತು ಪಡೆ, ಅವ್ರನ್ನ ಬೆದರಿಸಿದ್ರು. ನ್ಯಾಯಾಧೀಶರ ಮುಂದೆ ಹೇಳ್ಕೊಳ್ಳಿಕ್ಕೂ ಕೂಡ ಅವರಿಗೆ ಬೆದರಿಕೆಯನ್ನು ಒಡ್ಡಿದ್ರು ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ರಾಡಿಂದ ಹಲ್ಲೆ ಮಾಡಿದ್ದಾರೆ, ಕಾಲ ಮೇಲೆ ಹತ್ತಿ ನಿಂತು ಅಂಗಾಲಿಗೆ ಹೊಡೆದಿದ್ದಾರೆ. ಅವನು ದೈಹಿಕವಾಗಿ ಭಾಳ ಬಲಾಢ್ಯ ಇದ್ದ, ನಾನು ನೋಡಿದ ಹಾಗೆ. ಮುಂಚೆ ನಡೆಯಕ್ಕೆ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಒಂದು 8 ದಿವಸದ ಮುಂಚೆ ನನಗೆ ಗೊತ್ತಾಯಿತು. ನಾವು ಕೆಲಸದ ಒತ್ತಡದಲ್ಲಿ ಅಲ್ಲಿಗೆ ಭೇಟಿ ಕೊಡಲಿಕ್ಕೆ ಆಗಿರಲಿಲ್ಲ. ನಿನ್ನೆ ನಾನು ಭೇಟಿ ಕೊಟ್ಟಾಗ ಸಂಪೂರ್ಣವಾಗಿ ಘಟನೆಯ ಮಾಹಿತಿಯನ್ನು ಪಡ್ಕೊಂಡು ಆ ನಂತರ ಮುಂದಿನ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಅಲ್ಲಿನ ಲೋಕಲ್ ಎಲ್ಲ ಪಕ್ಷದ ಮುಖಂಡಗಳು ಇದ್ದರು, ರೈತರುಗಳಿದ್ದರು, ಸಾರ್ವಜನಿಕರು, ನಮ್ಮ ರೈತ ಸಂಘಟನೆಗಳು ಕೂಡ ಅಲ್ಲಿ ನೋಡಿದ್ರು. ಅದ್ರ ಜೊತೆಲ್ಲ ಚರ್ಚೆ ಮಾಡಿ ಮೊದಲು ಇವರಿಗೆ ಚಿಕಿತ್ಸೆ ಆಗಿ ಆಸ್ಪತ್ರೆಗೆ ದಾಖಲು ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡು ನಂತರ ಯಾರು ಕಾರಣೀಕರ್ತರಿದ್ದಾರೆ ಈ ಇಲಾಖೆ, ಅರಣ್ಯ ಇಲಾಖೆಯ ನೌಕರರು, ಸಿಬ್ಬಂದಿಗಳು, ಅದರಲ್ಲೂ ಕೂಡ ಹಂಗಾಮಿ ನೌಕರರು ಒಂದು 2-3 ಜನ ಇದ್ದಾರೆ. ಅವರೆಲ್ಲರ ಮೇಲೆ ಪ್ರಕರಣವನ್ನು ದಾಖಲಾಗಬೇಕು ಅಂತೇಳಿ ನಾವು ಇವತ್ತಿನ ಈ ಸಂದರ್ಭಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ತರೋಂಥ ಕೆಲಸಕ್ಕೆ ಕೈ ಹಾಕಿದ್ವಿ. ಬಂದಿದ್ದಾರೆ ಎಲ್ಲ ರಾಜಕೀಯ ಮುಖಂಡರು ಕೂಡ ಇದ್ದಾರೆ. ಎಲ್ಲರ ಒತ್ತಾಯ ಒಂದೇ, ಅವರಿಗೆ ನ್ಯಾಯ ಸಿಗಬೇಕು. ಈ ಹಲ್ಲೆ ಮಾಡಿದಂಥವ್ರನ್ನ ಆದಷ್ಟು ಬೇಗ ಮೊದಲು ಸಸ್ಪೆಂಡ್ ಮಾಡಬೇಕು, ಪ್ರಕರಣ ದಾಖಲು ಮಾಡಿಬಿಟ್ಟು ವಿಚಾರಣೆ ಮಾಡಬೇಕು, ತನಿಖೆ ಆಗಿ ಕ್ರಮ ಆಗಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡ್ತೀವಿ. ಅದೇನಾದ್ರು ಆಗದೇ ಇದೆ ಅದರಲ್ಲಿ ವಿನಾಮೇಶ ತೋರಿದ್ರೆ ಆಡಳಿತ ಹೋರಾಟಕ್ಕೆ ಎಲ್ಲರೂ ಸೇರಿ ಹಿಡಿತೀವಿ. ಪಕ್ಷಾತೀತವಾಗಿ ನಾವು ಸಾರ್ವಜನಿಕರ ಪರವಾಗಿ, ರೈತರ ಪರವಾಗಿ. ಮೇ 31ನೇ ತಾರೀಕು ತುಮ್ರಿ ಸಮೀಪದಲ್ಲಿರ್ತಕ್ಕಂಥ ಒಳಗೆರೆ ಗ್ರಾಮದಲ್ಲಿ ಅಲ್ಲಿ ಮೀನು ಹಿಡಿಲಿಕ್ಕೆ ಹೋಗಿರ್ತಕ್ಕಂತಹ ನಮ್ಮೂರಿನ ರೈತರಾಗಿರ್ತಕ್ಕಂಥ ಮಂಜುನಾಥ್ ಮತ್ತು ರಾಮು ಅವರ ಮೇಲೆ ಕಾರ್ಗಲ್ ವನ್ಯಜೀವಿ ವಲಯದ ಸ್ಕ್ವಾಡ್ಗಳು ಸರಿಸುಮಾರು 5ರಿಂದ 6 ಜನ ಅವರನ್ನು ಏಕಾಏಕಿ ಬಂದು ಅರೆಸ್ಟ್ ಮಾಡಿದ ನಂತರದಲ್ಲಿ ಅಲ್ಲಿ ಸುಮಾರು 1 ಗಂಟೆಗಳ ಕಾಲ ತಡಿಸಿದ ನಂತರದಲ್ಲಿ ಅವರನ್ನು ಅವ್ರದ್ದೇ ಜೀಪ್ನಲ್ಲಿ ಹಚ್ಕೊಂಡು ಕಾರ್ಗಲ್ನಲ್ಲಿ ಕರ್ಕೊಬಂದು ಅಪರಾತ್ರಿ ಸರಿಸುಮಾರು 2 ಗಂಟೆ ರಾತ್ರಿಯಿಂದ 4 ಗಂಟೆ ರಾತ್ರಿ ತನಕ 2ನೇ ಹಂತದಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ. ಟಾರ್ಚರ್ ಕೊಟ್ಟಿರೋ ಮಟ್ಟ ಯಾವುದು ಅಂದರೆ 3rd ಡಿಗ್ರಿ ಮಟ್ಟದ ಟಾರ್ಚರ್ನ ಕೊಟ್ಟಿದ್ದಾರೆ. ಉಗ್ರವಾದಿಗಳು, ಭಯೋತ್ಪಾದಕರು ಇವ್ರಿಗೆ ಕೊಡುವಂಥ ಟಾರ್ಚರ್ಗಳನ್ನು ಒಬ್ಬ ಸಾಮಾನ್ಯ ರೈತರಿಗೆ ಕಾರಣ ಇಲ್ಲದೇ ಅರಣ್ಯ ಇಲಾಖೆಯವರು, ವನ್ಯಜೀವಿ ವಲಯದವರು, ಕಾರ್ಗಲ್ನವರು ಕೊಟ್ಟಿದ್ದಾರೆ. 2 ಗಂಟೆ ನಂತರ 4 ಗಂಟೆ ನಂತರದಲ್ಲಿ ಆಯಿತು, 2 ಹಂತ ಆಯಿತು. 3ನೇ ಹಂತ ಮತ್ತೆ ಬೆಳಗ್ಗೆ 7ರಿಂದ 8:30 ತನಕ 3ನೇ ಹಂತದಲ್ಲಿ ಮತ್ತೆ 3ನೇ ಹಂತದಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ. ಸರಿಸುಮಾರು ಒಟ್ಟು 6 ಜನ ನೌಕರರು, ಒಬ್ಬ ಇವರಿಬ್ಬರ ಮೇಲೆ ಅವ್ರ ಕಾಲ ಮೇಲೆ ಹತ್ತು ನಿಂತ್ಕೊಂಡು ಅವರ ಅಂಗಾಲುಗಳಿಗೆ ಸುಮಾರು 1 ಗಂಟೆಗಳ ಕಾಲ ರಾಡಲ್ಲಿ ಹೊಡೆದಿದ್ದಾರೆ ಅಂತೇಳಿ ಇದು ಈಗಿರ್ತಕ್ಕಂಥ ಮಾಹಿತಿ ಅಲ್ಲಿ ರೈತ ಹೇಳ್ತಾ ಇರುವಂಥದ್ದು. ಒಂದು. ಎರಡನೇದು, ಅವರ ಎದೆ ಮೇಲೆ ಹಂಗಾಮಿ ನೌಕರರು ಪರಶುರಾಮಪ್ಪ ಒಳಗೊಂಡಿರ್ತಕ್ಕಂಥ ಅವರ ತಂಡ, ಒಟ್ಟು 6 ಜನರ ತಂಡ, ಅವರು ಎದೆ ಮೇಲೆ ಹತ್ತಿ ಬೂಟ್ ಕಾಲಿನಲ್ಲಿ ತುಳಿದಿರೋ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಅವರ ಎದೆಯ 8ನೇ ಪಕ್ಕೆಲುಬು ಮುರಿದಿದೆ ಮತ್ತು ಶ್ವಾಸಕೋಶಕ್ಕೆ ತೊಂದರೆ ಆಗಿದೆ ಅಂತ. ಇದಕ್ಕಿಂತ ಬಹಳ ಗಂಭೀರ ವಿಚಾರ ಏನು ಅಂತ ಹೇಳಿದ್ರೆ ಅವರ ಹಣೆಗೆ ಪಿಸ್ತೂಲನ್ನು ಇಟ್ಟು ನೀವು ಇದನ್ನೇನಾದ್ರು ಸಾರ್ವಜನಿಕವಾಗಿ ಹೇಳಿದ್ರೆ ನಿಮ್ಮನ್ನು
ನಿಮ್ಮನ್ನು ಶೂಟ್ ಮಾಡಿ ಬಿಸಾಡ್ಬಿಡ್ತೀವಿ ಅನ್ನುವಂತಹ ಮಾಹಿತಿ ಅನ್ನುವಂಥದ್ದು ಬೆದರಿಕೆ ಹಾಕೋದ್ರಿಂದ ಇಟ್ಟು ದಿವಸ ಅವರು ಹೆದರ್ಕೊಂಡು ಮನೆಯಲ್ಲೇ ಇದ್ದರು. ಈಗ ನಿನ್ನೆ ರೈತ ಸಂಘದ ಪ್ರಮುಖರು ಭೇಟಿ ಮಾಡಿದ್ರು, ನಾವೆಲ್ಲ ಕೂಡ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದ ನಂತರದಲ್ಲಿ ಸಾಗರ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿದ್ರೆ ಅವ್ರ BP ಈಗ ನೋಡಿದ್ರು ಕೂಡ 200ರಿಂದ 220 ಇದೆ. ಡಾಕ್ಟ್ರು ಈಗಿತ್ತು ಶ್ವಾಸಕೋಶದ ತೊಂದರೆ ಇದೆ, ತೀವ್ರ ಉಸಿರಾಟದ ತೊಂದರೆ ಇದೆ ಅಂತೇಳಿ ಡಾಕ್ಟ್ರು ಈಗಾಗಲೇ ಪ್ರಾಥಮಿಕವಾಗಿರ್ತಕ್ಕಂಥ ವರದಿ ಕೊಟ್ಟಿದ್ದಾರೆ. ಇದು ಸಾಗರದ ಇದು ಕಾರ್ಗಲ್ ವಲಯದವರು ಇದು ನಡೆಸ್ತಾ ಇರ್ತಕ್ಕಂಥದ್ದು 2ನೇ ಬಾರಿ. ಹಿಂದೆ ಉಳುಗಲ್ಲಿನಲ್ಲಿ ಸಾಮಾನ್ಯ ರೈತರು ಒಬ್ಬರು ರಸ್ತೆಗೆ ಬಿದ್ದಿರ್ತಕ್ಕಂಥ ಮರಗಳನ್ನು ಕಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರ ಮೇಲೆ ಇದೇ ರೀತಿಯ ರಿವಿಟ್ಮೆಂಟ್ ಮಾಡಿದ್ರು. ಅವ್ರ ಮೇಲೆ ಅವರಿಗೆ ಸ್ಲೇಟ್ ಹಿಡಿಸಿ ಅವರನ್ನು ಸಾರ್ವಜನಿಕ ಪ್ರದರ್ಶನ ಮಾಡಿದ್ರು. ಅದ್ರ ವಿರುದ್ಧ ನಾವು ಉರುಳುಗಲ್ ಪಾದಯಾತ್ರೆನ 2021-22 ನಡೆಸಿದ್ವಿ. ಈಗ ಮತ್ತೊಮ್ಮೆ ಇದು 2ನೇ ಬಾರಿ. ಅಂದರೆ ಇದನ್ನು ಯಾಕೆ ಇವ್ರು ಮಾಡ್ತಾ ಇದ್ದಾರೆ ಅಂದರೆ, ನನ್ನ ಪ್ರಕಾರವಾಗಿ ಇವತ್ತು ಯಾರು ಈ ಇದರಲ್ಲಿ ಪಾಲ್ಗೊಂಡಿದ್ದಾರೆ, ನನ್ನನ್ನು ಒಳಗೊಂಡಂತೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಮಲೆನಾಡಿನ ಬಿಕ್ಕಟ್ಟುಗಳನ್ನು, ಮಲೆನಾಡಿನ ಕಾಡು ನಾಡಿನ ಬಿಕ್ಕಟ್ಟುಗಳು ಏನಿದಾವೆ ಇದನ್ನು ಬಗೆಹರಿಸಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು. ಇಲ್ಲಿರ್ತಕ್ಕಂಥ ಇಡೀ ಕರೂರು ಬಾರಂಗಿ ಹೋಬಳಿ ಒಳಗೊಂಡಿರ್ತಕ್ಕಂಥ ಸಾಗರ ತಾಲೂಕಿನ ಜನ ಈ ಲಿಂಗನಮಕ್ಕಿ ಚಲೋ ಅಂತೇಳಿ ಈಚೆಗಷ್ಟೇ ನಡೆದಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ವಿ. ರೈತ ಸಂಘ ಒಳಗೊಂಡಿರ್ತಕ್ಕಂಥ ಜನಸಮುದಾಯದ ಸಂಘಟನೆಗಳು ಎಲ್ಲ ಪಕ್ಷಗಳ ನೇತೃತ್ವದಲ್ಲಿ ಆ ಹೋರಾಟ ನಡೆದಿತ್ತು. ಆ ಹೋರಾಟ ನಡೆದಿರ್ತಕ್ಕಂಥ ಪಾಲ್ಗೊಂಡಿರ್ತಕ್ಕಂಥ ಒಬ್ಬೊಬ್ಬರು ರೈತರನ್ನು ಕೂಡ ಅರಣ್ಯ ಇಲಾಖೆಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಮಂಜುನಾಥ್ ಅಂತ ಏನಿದ್ದಾರೆ, ಈ ರಾಮೋನ್ ಅವರು ಏನಿದ್ದಾರೆ, ಇವರಿಬ್ಬರು ಕೂಡ ಲಿಂಗನಮಕ್ಕಿ ಚಲೋ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಅರಣ್ಯ ಇಲಾಖೆ ವಿರುದ್ಧವಾಗಿ ಗಂಭೀರವಾಗಿರ್ತಕ್ಕಂತಹ ಆರೋಪಗಳನ್ನು ಮಾಡಿದ್ರು ಮತ್ತು ನಮ್ಮ ಜೊತೆಯಲ್ಲಿ ಆ ಪಾದಯಾತ್ರೆಯಲ್ಲಿ ರೈತ ಸಂಘವನ್ನು ಬೆಂಬಲಿಸಿದ್ರು. ಆ ಕಾರಣಕ್ಕೋಸ್ಕರ ಕಾಡು ನಾಡಿನ ಬಿಕ್ಕಟ್ಟು ಮಲೆನಾಡಿನಲ್ಲಿ ಯಾರನ್ನ ಧ್ವನಿ ಎತ್ತಾರೆ ಅವರನ್ನ ಹೊಡೆದು ಹಾಕುವಂತಹ ಆಂತರಿಕವಾಗಿರ್ತಕ್ಕಂಥ ಯೋಚನೆ ಭಾಗವಾಗಿ ಒಂದು ಪಕ್ಕಾ ಪ್ಲಾನ್ನಲ್ಲಿ ಈ ಪ್ರಕರಣ ಈ ಘಟನೆ ಮಾಡಿದರೆ ಅಂತ ನಮ್ಗೆಲ್ಲರೂ ಕೂಡ ಅನಿಸ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕೂಡ ಮಾನ್ಯ ಶಾಸಕರು ಕೂಡ ಗಮನಕ್ಕೆ ತಗೊಂಡಿದ್ದೇವೆ. 18ನೇ ತಾರೀಕು ಮಾನ್ಯ ಶಾಸಕರು ಸಾಗರಕ್ಕೆ ಬರ್ತಾ ಇದ್ದಾರೆ. ಅವರ ವೈಯಕ್ತಿಕ ಕಾರಣದಿಂದ ಹೊರದೇಶದಲ್ಲಿ ಇರೋದ್ರಿಂದ ಅವ್ರ ಜೊತೆ ಸಂಪರ್ಕ ಸಾಧಿಸಿದ ನಂತರದಲ್ಲಿ ಅವ್ರ ಮಾರ್ಗದರ್ಶನದ ಮೇಲೆ ಇದು ಅವ್ರ ಗಮನಕ್ಕೆ ಬಂದಿದ್ದು ಸ್ವಲ್ಪ ತಡವಾಯಿತು, ಈ ಮಟ್ಟಕ್ಕೆ ಬಂದಿದ್ದು. ಯಾಕಂದ್ರೆ ಇವರು ಹೇಳಿದ್ದೆ ತಡವಾಗಿದ್ದರಿಂದ ಮಾನ್ಯ ಶಾಸಕರ ಸೂಚನೆ ಮೇಲೆ ಸಲಹೆಯ ಮೇಲೆ ಅವನ ಆಸ್ಪತ್ರೆ ಕರ್ಕೊಂಡ್ಬಂದು ದಾಖಲು ಮಾಡಿದ್ದೇವೆ. ಮುಂದಿನ ಪ್ರಕ್ರಿಯೆ ಭಾಗವಾಗಿ ಶಾಸಕರ ಸಲಹೆಯ ಜೊತೆಯಲ್ಲಿ ನಮ್ಮ ಜನಸಾಮಾನ್ಯರು, ನಮ್ಮ ಹೋರಾಟಗಾರರು ಎಲ್ಲರನ್ನೂ ಇಟ್ಕೊಂಡು ಇದು ಮುಂದಿನ ಭಾಗ ಏನು ಹೋರಾಟ ಮಾಡಬೇಕು ಆ ಹೋರಾಟ ದಾಖಲಿಸ್ತೇವೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಭಾಳ ಸ್ಪಷ್ಟವಾಗಿರ್ತೇವೆ, ಶಿವಮೊಗ್ಗ ಜಿಲ್ಲಾಡಳಿತಕ್ಕೂ ಭಾಳ ಸ್ಪಷ್ಟವಾಗಿರ್ತಿದ್ದೇವೆ. ಇದು ಪಕ್ಷಗಳ ಪ್ರಶ್ನೆ ಅಲ್ಲ, ರಾಜಕಾರಣದ ಪ್ರಶ್ನೆ ಅಲ್ಲ, ಇದು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯ ಮತ್ತು ಮಲೆನಾಡಿನಲ್ಲಿ ಯಾರು ಧ್ವನಿ ಎತ್ತಾರೋ ಅವರನ್ನು ಧ್ವನಿ ಎಡಿಸುವಂಥ ಪ್ರಕ್ರಿಯೆ. ಈ ಧ್ವನಿ ಎಡಿಸುವಂಥ ಪ್ರಕ್ರಿಯೆಯನ್ನು ಇಲ್ಲಿ ನಿಲ್ಲಿಸಬೇಕು, ಮೊಟಕು ಮಾಡಬೇಕು. ಯಾರು ಇದರಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವರನ್ನ ಈ ಕ್ಷಣದಲ್ಲೇ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು. ಅವ್ರ ಮೇಲೆ 307 ಮತ್ತು ಉಳಿದಿರ್ತಕ್ಕಂಥ ಸೆಕ್ಷನ್ಗಳ ಆಧಾರದಲ್ಲಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು. ಜೊತೆಗೆ ಮನುಷ್ಯರ ಜೀವಿಸುವ ಹಕ್ಕು ಆರ್ಟಿಕಲ್ 21 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜೀವಿಸುವ ಹಕ್ಕು ಅವ್ರದ್ದು. ಅವ್ರಿಗೆ ಕನಿಷ್ಠ ಕುಡಿಯೋ ನೀರು ಕೊಡದೆ, ಅವ್ರಿಗೆ ಬೇಕಾಗಿರ್ತಕ್ಕ ಮೂಲಭೂತ ಸೌಕರ್ಯವನ್ನು ಕೊಡದೆ ಒಬ್ಬ ಸಾಮಾನ್ಯ ರೈತರನ್ನ ಕಾರಣವಿಲ್ಲದೆ ನಡೆಸ್ಕೊಂಡಿರ್ತಕ್ಕಂಥ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಈ ಪ್ರಕಾರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನವ ಹಕ್ಕು ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಬೇಕು, ಅವ್ರ ವಿರುದ್ಧ ಕ್ರಮ ತಗೋಬೇಕು. ಸೇಮ್ ಟೈಮ್ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿ ಅವರನ್ನ ತತ್ಕ್ಷಣದಲ್ಲಿ ಮಾನ್ಯ ಮಧು ಬಂಗಾರಪ್ಪನವರು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ವಿನಂತಿಸ್ಕೊತಾರೆ, ಮಾನ್ಯ ಶಾಸಕರು ವಿನಂತಿಸ್ಕೊತಾ ಇದ್ದಾವೆ. ಇವರು ಈ ಮಲೆನಾಡಿನಲ್ಲಿ, ಈ ಶಿವಮೊಗ್ಗ ಜಿಲ್ಲೆಯಲ್ಲಿ, ಈ ಸಾಗರದಲ್ಲಿ ಇರೋದಕ್ಕೆ ನಾಲಾಯಕರು, ಇವರನ್ನ ಕೆಲಸದಿಂದ ಬಿಟ್ಟು ಒಳಕಳಿಸಿ ಮೊದಲು ಜೈಲಿಗೆ ಕಳಿಸೋ ಕೆಲಸ ಮಾಡಿ ಅನ್ನುವಂಥ ಆಗ್ರಹವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಕರೂರು ಭಾಗದಲ್ಲಿ ಮಂಜುನಾಥ್ ಮತ್ತು ಅವ್ರ ಸ್ನೇಹಿತರು ಏನು ವೈಲ್ಡ್ ಲೈಫ್ ಫಾರೆಸ್ಟ್ ಹಲ್ಲೆ ಆಗಿದೆ, ಇದು ಖಂಡನೀಯ. ಮನುಷ್ಯತ್ವ ಇದ್ದರೆ ಕೆಲಸ ಮಾಡಲ್ಲ. ಇವರು ಅಧಿಕಾರ ದರ್ಪದಿಂದ ಅಧಿಕಾರಿಗಳು ಮೀನು ಹಿಡಿಯಕ್ಕೆ ಹೋದ ರೈತರು ಮುಗ್ಧರು, ಅವರು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅವರ ಔಟ್ ಹೌಸ್ ಸಿಬ್ಬಂದಿಗಳು ಇಟ್ಕೊಂಡು ಬೆತ್ತದಿಂದ ಅವ್ರ ಖಾಲಿ ಹೊಡೆದು ಎದೆ ಮೇಲೆ ತುಳಿದು ಊಟಗಾಲಲ್ಲಿ ರಾತ್ರಿಯೆಲ್ಲ ಬೆಳಗ್ಗೆವರೆಗೂ ಹೊಡೆದಿದ್ದಾರೆ. ಮತ್ತು ಅವ್ರಿಗೇನು ಅನ್ನ ನೀರು ಕೊಟ್ಟಿಲ್ಲ. ಆ ರೀತಿ ಹಿಂಸೆ ಮಾಡಿದ್ರೆ ಅದು ಯಾವನೇ ಇರಲಿ ಅಧಿಕಾರಿ. ನಮ್ಮ ಸತ್ಯನಾರಾಯಣ ಅವ್ರು ಮಾತಾಡಿದಾಗೆ GT ಅವರು ಅಧಿಕಾರಿ ಮೇಲೆ ಕೂಡಲೇ ಕ್ರಮ ಆಗಬೇಕು. ನಮ್ಮ ಸಾಹೇಬರು ಹೊರದೇಶದಲ್ಲಿ ನಾಳೆ ಬರ್ತಾರೆ, ಅವ್ರ ಗಮನಕ್ಕೂ ಹಾಕಿದ್ದೀವಿ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತೀವಿ. ಯಾಕಂದರೆ ಇವ್ರನ್ನ ಹುಟ್ಟು ಅಡಗಿಸ್ತಾ ಇದ್ರೆ ಸಾಮಾನ್ಯ ಮನುಷ್ಯ ಬದುಕೋದು ಕಷ್ಟ ಆಗುತ್ತೆ. ಬಡ ರೈತ ಇವತ್ತು ಏನು ಮಾಡ್ತಾನೆ, ಅವನು ಬದುಕಿಗಾಗಿ ಅವ್ರು ತಮ್ಮ ಹವ್ಯಾಸ ಇದೆ ಮೀನು ಹಿಡಿಯೋದು. ಮಳೆಗಾಲದಲ್ಲಿ ನಮ್ಮ ಹವ್ಯಾಸ ಇದೆ ಮೀನು ಹಿಡಿಯೋದು, ನಮ್ಮ ತೀವ್ರ ಹವ್ಯಾಸ ಅದು. ಹತ್ತು ಮೀನು ಹೊಡೆಯೋದು, ಮೀನು ಹಿಡಿಯೋದು. ಅಂಥದ್ರಲ್ಲಿ ಇವರು ಯಾವತ್ತೋ ಹೋದರೂ ಇವ್ರನ್ನ ಗುಂಡಾಗಿರಿ ಮಾಡಿ ಇವ್ರನ್ನ ಹೊಡೆದು ಬಡಿದು ಪ್ರಾಣಾಂತಿಕ ಇವತ್ತು ಪಕ್ಕೆಲ್ಲೂ ಕಟ್ಟಾಗಿದೆ, ಉಸಿರಾಡೋದು ಕಷ್ಟ ಆಗಿದೆ ಮಂಜುನಾಥಿಗೆ. ಈ ಸ್ಥಿತಿಯಲ್ಲಿ ನಾವು ಪೊಲೀಸ್ ಇಲಾಖೆಗೂ ಹೇಳ್ತೀವಿ,
ಉಳಿದ ಸಂಬಂಧಪಟ್ಟ ಜಿಲ್ಲಾ ಆಡಳಿತ ಇವರಿಗೆ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡ್ತೀವಿ. ಇದನ್ನು ಕೂಡಲೇ ಇವರನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಅದ್ರ ಕ್ರಮ ಆಗಬೇಕು. ತಾಲೂಕು ಕಾಂಗ್ರೆಸ್ ಇದನ್ನು ಒತ್ತಾಯಿಸ್ತಿದೆ. ನಿನ್ನೆ ನಮ್ಮ ರೈತ ಸಂಘ ಸ್ನೇಹಿತರು ಅನೇಕ ದಿನೇಶ್ ಶಿರ್ವಾಳ ಹೋಗಿದ್ದಾರೆ, ಅವ್ರ ಮನೆಗೆಲ್ಲ ಭೇಟಿ ಕೊಟ್ಟರು. ತುಂಬ ಒಳ್ಳೆ ಕೆಲಸ ಅದು. ಯಾಕಂದರೆ ನಮಗೆ ಯಾರೇ ಅಂತ ಹಂತಕ್ಕೆ ಹೋದಾಗ ರಾಜಕಾರಣ ಒಂದು ಸೈಡ್ ಅದು ಬಿಟ್ಬಿಡಿ, ಮನುಷ್ಯತ್ವಕ್ಕೆ ನಾವು ಬೆಲೆ ಕೊಡ್ಬೇಕಲ್ಲ. ಮನುಷ್ಯನಿಗೆ ಆಗಿದ್ದ ಟಾರ್ಚರ್ ನೋಡ್ಬೇಕಲ್ಲ. ಅವ್ನು ಉಸಿರಾಡೋ ಸ್ಥಿತಿ ಇವತ್ತು BP ಹೆಚ್ಚಾಗ್ಬಿಟ್ಟಿದೆ. ನಾನು ನೋಡಿದೆ, ಗಾಬರಿ ಆಗ್ಬಿಟ್ಟಿದ್ದಾನೆ. ಆದರೂ ನಾವೆಲ್ಲ ಧೈರ್ಯ ಹೇಳಿದ್ದೀವಿ. ಧೈರ್ಯನೇ ಈಗ ಅವನಿಗೆ ಮುಂದಿನ ಮದ್ದು ಅಂತ ನನ್ನ, ಯಾಕಂದ್ರೆ ಪ್ರಾಣಕ್ಕೆ ಅಂತಂದರೆ BP ಇವೆಲ್ಲ ಕಂಟ್ರೋಲಿಗೆ ಬರಬೇಕಾಗತ್ತೆ. ಅವನಿಗೆ ಧೈರ್ಯ ಹೇಳಬೇಕು. ಯಾವ ಸ್ನೇಹಿತರು ಬಂದರೂ ಕೂಡ ಧೈರ್ಯ ಹೇಳಿ ಮಂಜುನಾಥ್ಗೆ ಗುಣಪಡಿಸೋ ಕೆಲಸ ನಾವು ನೀವೆಲ್ಲ ಸೇರಿ ಮಾಡೋಣ ಅಂತ ಈ ಸಂದರ್ಭ ಹೇಳ್ತೀವಿ. ಮತ್ತು ಅಧಿಕಾರಿಗಳು ಯಾರಿದ್ದಾರೆ, ಫಾರೆಸ್ಟ್ರು, ಅವರ ನೌಕರರು, ಅವರಿಗೆ ತತ್ಕ್ಷಣ ಕ್ರಮ ಆಗಬೇಕು ಅಂತೇಳಿ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಒತ್ತಾಯಿಸ್ತೀವಿ.